ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಕ್ರಿಸ್ತನ ವಿಶೇಷ ಉಡುಗೊರೆಯಾದ ಪರಿಶುದ್ಧಾತ್ಮನು. ಈ ದಿನದ ದೇವರ ವಾಕ್ಯ: ಆದರೆ ಕ್ರಿಸ್ತನು ನಮ್ಮಲ್ಲಿ ಒಬ್ಬೊಬ್ಬನಿಗೆ ಅನುಗ್ರಹಿಸಿದ ಪ್ರಕಾರವೇ ಅವನವನಿಗೆ ಕೃಪಾವರವು ದೊರಕಿದೆ. ಆದದರಿಂದ ಆತನು ಉನ್ನತ ಸ್ಥಾನಕ್ಕೆ ಏರಿದಾಗ ತಾನು ಜಯಿಸಿದ್ದ ಬಹುಜನರನ್ನು ಸೆರೆ ಹಿಡುಕೊಂಡು ಹೋಗಿ ಮನುಷ್ಯರಿಗೆ ದಾನಗಳನ್ನು ಮಾಡಿದನು ಎಂಬುದಾಗಿ ಪ್ರವಾದಿಯು ಹೇಳುತ್ತಾನೆ. ಎಫೆಸದವರಿಗೆ 4ನೇ ಅಧ್ಯಾಯ 7 ಮತ್ತು 8ನೇ ವಚನಗಳು. ದೇವರ ಮಗನಾದ ಯೇಸು ಕ್ರಿಸ್ತನು ನಮಗಾಗಿ ತನ್ನನ್ನು ತಗ್ಗಿಸಿಕೊಂಡನು, ನಮಗಾಗಿ ಶೋಧನೆಗಳನ್ನು ಸಹಿಸಿಕೊಂಡನು, ನಮಗಾಗಿ ಜಯಗಳಿಸಿದನು ಮತ್ತು ನಾವು ಹೇಗೆ ಜಯ ಹೊಂದಬಹುದು ಎಂದು ತೋರಿಸಿಕೊಟ್ಟನು. ಜಯಕ್ಕಾಗಿ ಹೋರಾಡುತ್ತಿರುವವರೊಂದಿಗೆ ಪರಿಶುದ್ಧಾತ್ಮನು ಇರುತ್ತಾನೆ ಎಂದು ವಾಗ್ದಾನ ಮಾಡಲಾಗಿದೆ. ತನ್ನ ಎಲ್ಲ ಬಲವನ್ನು ಪ್ರಕಟಣೆ ಮಾಡುತ್ತಾ ಮಾನವ ಕಾರ್ಯಭಾರಿಗಳಿಗೆ ಅಲೌಕಿಕ ಶಕ್ತಿಗಳನ್ನು ನೀಡುತ್ತಾ ದೇವರ ರಾಜ್ಯದ ಅದ್ಭುತಗಳನ್ನು ಅಜ್ಞಾನಿಗಳಿಗೆ ತಿಳಿಸಿಕೊಡುತ್ತಾ ಪವಿತ್ರಾತ್ಮನು ಈ ಲೋಕದಲ್ಲಿ ಮಹಾ ಸಹಾಯಕನಾಗಿರುವುದು ಅದ್ಭುತವಾದ ವಾಗ್ದಾನವಾಗಿದೆ. ನಮಗಾಗಿ ದಯಪಾಲಿಸಲ್ಪಟ್ಟ ಪರಿಶುದ್ಧಾತ್ಮನು ತನ್ನ ಶಿಷ್ಯರು ಮತ್ತು ಅಪೊಸ್ತಲರಿಗೆ ಎಲ್ಲ ವಿಧದ ವಿಗ್ರಹಾರಾಧನೆಯ ವಿರುದ್ಧ ದೃಢವಾಗಿ ನಿಲ್ಲಲು ಬಲವನ್ನು ಕೊಡುತ್ತಾನೆ ಮತ್ತು ಕರ್ತನಾದ ದೇವರನ್ನು ಮಾತ್ರ ಅವರು ಉನ್ನತೀಕರಿಸುವಂತೆ ಅವರಿಗೆ ಬಲವನ್ನು ಕೊಡುತ್ತಾನೆ. ಯೇಸು ಕ್ರಿಸ್ತನು ತನ್ನ ಆತ್ಮ ಮತ್ತು ದೈವಿಕ ಶಕ್ತಿಯಿಂದ ಪರಿಶುದ್ಧ ಇತಿಹಾಸಕಾರರ ಲೇಖನಿಗಳನ್ನು ಮಾರ್ಗದರ್ಶನ ಮಾಡಿ ತನ್ನ ಮಾತುಗಳು ಮತ್ತು ಕಾರ್ಯಗಳ ಅಮೂಲ್ಯವಾದ ದಾಖಲೆಗಳನ್ನು ಲೋಕಕ್ಕೆ ಪ್ರಕಟಗೊಳಿಸಿದ ಹಾಗೆ ಬೇರೆ ಯಾರೋ ಪ್ರಕಟಿಸಬಹುದಿತ್ತೋ? ತನ್ನ ತಂದೆಯ ಬಳಿಗೆ ಕ್ರಿಸ್ತನು ಏರಿ ಹೋದ ನಂತರ ಅವನು ಕಳುಹಿಸಿಕೊಡುವ ವಾಗ್ದಾನದತ್ತ ಪವಿತ್ರಾತ್ಮನು ಜನರ ಗಮನವನ್ನು ಕಲ್ವಾರಿಯ ಶಿಲುಬೆಯ ಮೇಲೆ ನಡೆದ ಶ್ರೇಷ್ಠವಾದ ತ್ಯಾಗದ ಕಡೆಗೆ ತಿರುಗಿಸಲು ಮತ್ತು ಮನುಷ್ಯರ ಮೇಲೆ ದೇವರಿಗಿರುವ ಪ್ರೀತಿಯನ್ನು ಲೋಕಕ್ಕೆ ತೆರೆದಿಡಲು ನಿರಂತರವಾಗಿ ಕೆಲಸ ಮಾಡುತ್ತಿದ್ದಾನೆ. ಅದು ಮಾತ್ರವಲ್ಲದೆ ಸತ್ಯವೇದದಲ್ಲಿರುವ ಅಮೂಲ್ಯವಾದ ವಿಷಯಗಳನ್ನು ಮಾನಸಾಂತರಗೊಂಡ ಆತ್ಮಕ್ಕೆ ತೆರೆಯಲು ಮತ್ತು ಕತ್ತಲೆಯಾದ ಮನಸ್ಸುಗಳಿಗೆ ನೀತಿ ಸೂರ್ಯನ ಪ್ರಕಾಶಮಾನವಾದ ಕಿರಣಗಳನ್ನು ಚೆಲ್ಲಲು ಮತ್ತು ನಿತ್ಯತೆಯ ಸತ್ಯಗಳ ಬಗೆಗಿನ ಜಾಗೃತವಾದ ಜ್ಞಾನದಿಂದ ಅವರ ಹೃದಯಗಳು ಬೆಳಗುವಂತೆ ಮಾಡುವ ಸತ್ಯಗಳನ್ನು ಅವರಿಗೆ ತೆರೆದಿಡಲು ಪವಿತ್ರಾತ್ಮನು ನಿರಂತರವಾಗಿ ಕೆಲಸ ಮಾಡುತ್ತಾನೆ. ಮನಸ್ಸಿನ ಮುಂದೆ ಪರಿಶುದ್ಧಾತ್ಮನು ನೀತಿಯ ನೈತಿಕವಾದ ಮಾನದಂಡವನ್ನು ಪ್ರಕಟಪಡಿಸುತ್ತಾನೆ ಮತ್ತು ಅವರಿಗೆ ಪಾಪವನ್ನು ಮನವರಿಕೆ ಮಾಡಿಸುತ್ತಾನೆ ಮತ್ತು ಪಶ್ಚಾತ್ತಾಪ ಪಡುವ ಅಗತ್ಯವಿಲ್ಲ ಎಂಬ ಮನಸ್ಥಿತಿಯಲ್ಲಿ ಇರುವವರಿಗೆ ಪಶ್ಚಾತ್ತಾಪವನ್ನು ಪಡುವಂತೆ ಮಾಡುತ್ತಾನೆ. ಎಲ್ಲ ಪಾಪಗಳಿಂದ ರಕ್ಷಿಸಬಲ್ಲವನ ಮೇಲೆ ಮಾತ್ರ ನಂಬಿಕೆಯನ್ನು ಇಡಬೇಕು ಎಂಬ ಉತ್ತೇಜನ, ಇವುಗಳನ್ನೆಲ್ಲ ಪವಿತ್ರಾತ್ಮನಲ್ಲದೆ ಬೇರಾರು ಮಾಡಲು ಸಾಧ್ಯ. ಕ್ರಿಸ್ತನ ಜೀವನದ ಬಗ್ಗೆ ಎಚ್ಚರಿಕೆಯಿಂದ ಧ್ಯಾನ ಮಾಡಬೇಕು ಮತ್ತು ಆತನು ಈ ಲೋಕಕ್ಕೆ ಏಕೆ ಬರಬೇಕಾಯಿತು ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ಬಯಕೆಯೊಂದಿಗೆ ನಿರಂತರವಾಗಿ ಸತ್ಯವೇದವನ್ನು ಅಧ್ಯಯನ ಮಾಡಬೇಕು. ಕ್ರಿಸ್ತನು ನಮಗೆ ಆಜ್ಞಾಪಿಸಿದಂತೆ ಸತ್ಯವೇದವನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಮಾತ್ರ ನಾವು ನಮ್ಮ ನಿರ್ಣಯಗಳನ್ನು ರೂಪಿಸಿಕೊಳ್ಳಬಹುದು. ಯಾಕಂದರೆ ಅವುಗಳೇ ನನ್ನ ವಿಷಯವಾಗಿ ಸಾಕ್ಷಿ ಕೊಡುವವುಗಳಾಗಿವೆ ಎಂದು ಆತನು ಹೇಳುತ್ತಾನೆ. ಅವಿಧೇಯತೆಯ ಪಾಪಪೂರ್ಣತೆಗೆ ವ್ಯತಿರಿಕ್ತವಾಗಿ ನಾವು ವಾಕ್ಯವನ್ನು ಹುಡುಕುವ ಮೂಲಕ ವಿಧೇಯತೆಯ ಸದ್ಗುಣಗಳನ್ನು ನಾವು ಕಂಡುಕೊಳ್ಳಬಹುದು. ಒಬ್ಬ ಮನುಷ್ಯನ ಅವಿಧೇಯತ್ವದಿಂದ ಅನೇಕರು ಹೇಗೆ ಪಾಪಿಗಳಾದರೋ ಹಾಗೆಯೇ ಒಬ್ಬನ ವಿಧೇಯತ್ವದಿಂದ ಅನೇಕರು ನೀತಿವಂತರಾಗುವರು ಎಂದು ವಾಕ್ಯವು ಹೇಳುತ್ತದೆ. ಏದೆನ್ ತೋಟವನ್ನು ಮತ್ತು ಅದರ ಅವಿಧೇಯತೆಯ ಕಲ್ಮಶದ ಬಗ್ಗೆ ಎಚ್ಚರಿಕೆಯಿಂದ ಅಧ್ಯಯನ ಮಾಡಬೇಕು ಮತ್ತು ಅದನ್ನು ಗೆತ್ಸೆಮನೆ ತೋಟದೊಂದಿಗೆ ಹೋಲಿಸಬೇಕು. ಅಲ್ಲಿ ಲೋಕರಕ್ಷಕನ ಮೇಲೆ
ಲೋಕದ ಸಮಸ್ತ ಪಾಪಗಳನ್ನು ಹೊರಿಸಲ್ಪಟ್ಟಾಗ ಆತನು ಎಂತಹ ಅತಿಮಾನುಷ ಕಷ್ಟಗಳನ್ನು ಯಾತನೆಯನ್ನು ಅನುಭವಿಸಿದನಲ್ಲವೇ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.